A right decision at the wrong time becomes a wrong decision. ನಾವು ಜೀವನದಲ್ಲಿ ಕೆಲವೊಮ್ಮೆ ಸೂಕ್ತವಲ್ಲದ ಸಮಯದಲ್ಲಿ ತೆಗೆದುಕೊಳ್ತಕ್ಕಂತಹ ಒಳ್ಳೆಯ ನಿರ್ಧಾರಗಳು ಕೂಡ ಕೆಟ್ಟ ನಿರ್ಧಾರ ಆಗಿರುತ್ತೆ. ಹಾಗಾಗಿ ನಾವು ತಗೊಳ್ತಕ್ಕಂತಹ ಒಂದು ನಿರ್ಧಾರ ಸಮಯಕ್ಕೆ ತಕ್ಕಂತೆ ಸಮರ್ಪಕವಾಗಿ ಸೂಕ್ತವಾಗುವಂತೆ ಇರಲಿ. ಎಲ್ಲರಿಗೂ ನಮಸ್ಕಾರ. ಕಾಲ ಎಲ್ಲರಿಗೂ ಅವಕಾಶವನ್ನ ಕೊಡುತ್ತೆ, ಆದ್ರೆ ಕಾಲಾವಕಾಶವನ್ನ ಕೊಡೋದಿಲ್ಲ. ನಮ್ಮ ಜೀವನದಲ್ಲಿ ಆಪರ್ಚುನಿಟೀಸ್ ಅಂತಕ್ಕಂಥದ್ದು ಕೆಲವೊಮ್ಮೆ ಮಾತ್ರ ಬರುತ್ತೆ. ಆ ರೀತಿ ಬಂದಂತಹ ಆಪರ್ಚುನಿಟೀಸ್ ಅನ್ನ ನಾವು ಸರಿಯಾದ ಸಮಯದಲ್ಲಿ ಸೂಕ್ತವಾಗಿ ಬಳಸ್ಕೊಂಡ್ರೆ ಯಶಸ್ಸು ಖಂಡಿತ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದ ಕಥೆಯೊಂದಿಗೆ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ಆಫ್ರಿಕಾದ ಒಬ್ಬ ರೈತನಿಗೆ ಸಂಬಂಧಿಸಿದ್ದು. ಈ ಒಂದು ಕತೆ ನಮ್ಮೆಲ್ಲರ ಜೀವನಕ್ಕೂ ಖಂಡಿತ ಅನ್ವಯಿಸುತ್ತೆ. ಹಾಗಾದ್ರೆ ತಡ ಮಾಡದೆ ಬನ್ನಿ ಈ ಒಂದು ಕತೆ ಏನು ಅನ್ನೋದನ್ನ ನೋಡೋಣ. ಆಫ್ರಿಕಾದಲ್ಲಿ ಹಫೀಜ್ ಅನ್ನೋ ಒಬ್ಬ ರೈತ ಇರ್ತಾನೆ. ಆ ರೈತ ತನ್ನ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ತುಂಬಾ ಸಂತೋಷವಾಗಿ ಸಂತೃಪ್ತನಾಗಿ ಕೂಡ ಇರ್ತಾನೆ. ಹೀಗೆ ಒಂದು ದಿನ ಏನಾಗುತ್ತೆ, ಅದೇ ಊರಿನ ಒಬ್ಬ ಬುದ್ಧಿವಂತ ವ್ಯಕ್ತಿ ಹಫೀಜ್ ಮನೆ ಹತ್ರ ಬರ್ತಾನೆ. ಹಫೀಜ್ಗೆ ಹೀಗೆ ಜನರಲ್ ಮಾತಾಡ್ತಾ ಹೇಳ್ತಾನೆ, ನೋಡು, ನಿನ್ನ ಹತ್ರ ಇಷ್ಟೊಂದು ಜಮೀನಿದೆ, ಆ ಜಮೀನಿನ ಬದಲಿಗೆ ನಿನ್ನ ಹತ್ರ ಏನಾದ್ರು ನಿನ್ನ ಹೆಬ್ಬೆರಳು ಗಾತ್ರದ ವಜ್ರವೇನಾದ್ರೂ ಇದ್ದಿದ್ರೆ ನೀನು ಈ ಇಡೀ ನಗರವನ್ನೇ ಕೊಂಡುಕೊಳ್ಬಹುದಾಗಿತ್ತು. ನಿನ್ನ ಮುಷ್ಟಿ ಗಾತ್ರದ ವಜ್ರವೇನಾದ್ರೂ ನಿನ್ನ ಹತ್ರ ಇದ್ದಿದ್ರೆ ಈ ದೇಶವನ್ನೇ ನೀನು ಕೊಂಡುಕೊಳ್ಬಹುದಾಗಿತ್ತು. ವಜ್ರಕ್ಕೆ ಅಷ್ಟೊಂದು ವ್ಯಾಲ್ಯೂ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ ಹಫೀಜು, ಓ, ವಜ್ರ ಇಷ್ಟೊಂದು ಮಹತ್ವವಾದದ್ದ, ಅದಕ್ಕೆ ಅಷ್ಟೊಂದು ಬೆಲೆ ಇದೆಯಾ ಅಂತ ಹೇಳಿ ಅವತ್ತು ರಾತ್ರಿ ಎಲ್ಲ ತನ್ನ ತಲೆಯಲ್ಲಿ ಅದೇ ಆಲೋಚನೆ ಓಡ್ತಾ ಇರುತ್ತೆ. ರಾತ್ರಿ ನಿದ್ದೆ ಕೂಡ ಮಾಡಕ್ಕಾಗಲ್ಲ ಈ ಒಂದು ಆಲೋಚನೆಯಿಂದ. ಮರುದಿನ ತನ್ನ ಜಮೀನನ್ನ ಮಾರುವ ಒಂದು ನಿರ್ಧಾರ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾನೆ. ತನ್ನ ಜಮೀನನ್ನ ಮಾರಿ ಬಂದಂತಹ ಹಣದಿಂದ ಆಫ್ರಿಕಾದಾದ್ಯಂತ ಅವನು ಓಡ್ತಾನೆ ವಜ್ರದ ಹುಡುಕಾಟಕ್ಕೆ. ಆದ್ರೆ ಅವನಿಗೆ ಆಫ್ರಿಕಾದಲ್ಲಿ ವಜ್ರ ಸಿಗಲ್ಲ. ಕೊನೆಗೆ ಯುರೋಪ್ ಕಡೆ ಹೋಗ್ತಾನೆ. ಯುರೋಪ್ನಲ್ಲಿ ಕೂಡ ಅವನು ತನ್ನ ಪ್ರಯತ್ನವನ್ನ ಮುಂದುವರಿಸ್ತಾನೆ. ಅಲ್ಲೂ ಕೂಡ ಅವನಿಗೆ ವಜ್ರ ಸಿಗೋದಿಲ್ಲ. ಅದಾದ ನಂತರ ಸ್ಪೇನ್ಗೆ ಹೋಗ್ತಾನೆ. ಅಲ್ಲಿ ವಜ್ರದ ಹುಡುಕಾಟದ ಸಂದರ್ಭದಲ್ಲಿ ಅವನಿಗೆ ಒಂದು ಜಿಗುಪ್ಸೆ ಶುರುವಾಗುತ್ತೆ. ಏನಿದು, ಅವನ ಹತ್ರ ಇದ್ದಂತಹ ಎಲ್ಲ ದುಡ್ಡನ್ನ ಕಳ್ಕೊಂಡಿದ್ದಾನೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ಅವನು ತುಂಬಾನೇ ಕ್ಷೀಣಿಸಿರ್ತಾನೆ. ಆಗ ಒಂದು ನಿರ್ಧಾರಕ್ಕೆ ಬರ್ತಾನೆ, ಸಾಕಪ್ಪ ಈ ಜೀವನ ಅಂತ ಹೇಳಿ ಬಾರ್ಸಿಲೋನಾ ನದಿಗೆ ಹಾರಿ ಆತ್ಮಹತ್ಯೆನ ಮಾಡ್ಕೊಳ್ತಾನೆ. ವೀಕ್ಷಕರೇ, ಇಲ್ಲಿಂದ ಮುಂದಿನ ಈ ಕಥೆಯ ಭಾಗ ಇದೆಯಲ್ಲ, ಅದು ತುಂಬಾ ಸ್ವಾರಸ್ಯಕರವಾದದ್ದು. ಕೇಳಿ. ಈ ಹಫೀಜ್ ಯಾರಿಗೆ ತನ್ನ ಜಮೀನನ್ನ ಮಾರಿದ್ದ ಆ ವ್ಯಕ್ತಿ ಒಂದು ದಿನ ಏನ್ ಮಾಡ್ತಾನೆ, ತನ್ನ ಒಂಟೆಗಳನ್ನ ತನ್ನ ಜಮೀನಿನ ಪಕ್ಕದಲ್ಲೇ ಹಾದು ಹೋಗ್ತಕ್ಕಂತಹ ಹೊಳೆಯಲ್ಲಿ ನೀರನ್ನ ಕುಡ್ಸಕ್ಕೆ ಅಂತ ಒಂಟೆಗಳನ್ನ ಕರ್ಕೊಂಡು ಹೋಗಿರ್ತಾನೆ. ಹೀಗೆ ಕುಡಿಸ್ತಾ ಇರೋ ಸಂದರ್ಭದಲ್ಲಿ ಅವನಿಗೆ ಒಂದು ಹೊಳೆಯುವ ಕಲ್ಲು ಕಾಣಿಸುತ್ತೆ. ಮುಂಜಾನೆ ಸೂರ್ಯನ ಕಿರಣಗಳು ಆ ಒಂದು ಕಲ್ಲು ಮೇಲೆ ಬಿದ್ದು ಕಾಮನ ಬೇಲಿನಂತೆ ಅದು ಹೊಳಿತಾ ಇರ್ತದೆ. ಆ ಒಂದು ಕಲ್ಲು ಈತನನ್ನ ಆಕರ್ಷಿಸುತ್ತೆ. ಆ ಒಂದು ಕಲ್ಲನ್ನ ತಗೊಂಡು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆಯಲ್ಲ, ಹೊಳಿತಾ ಇದೆ, ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದನ್ನ ನನ್ನ ರೂಮಲ್ಲಿ ಇಡೋಣ ಅಂತ ಹೇಳಿ ತಗೊಂಡೋಗಿ ತನ್ನ ಒಂದು ರೂಮಲ್ಲಿ ಮನೆಯಲ್ಲಿ ಇಟ್ಟಿರ್ತಾನೆ. ಆಗ ಈ ಬುದ್ಧಿವಂತ ವ್ಯಕ್ತಿ ಯಾರು ಹಫೀಜ್ಗೆ ನಿನ್ನ ಹತ್ರ ವಜ್ರ ಇರ್ಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಆ ಮನೆಗೆ ಬರ್ತಾನೆ. ಆ ಒಂದು ಕಲ್ಲನ್ನು ನೋಡ್ತಾನೆ. ಆಗ ಕೇಳ್ತಾನೆ, ಹೋ, ಹಫೀಜ್ ಬಂದ್ನಾ? ಈ ವ್ಯಕ್ತಿ ಹೇಳ್ತಾನೆ, ಇಲ್ಲ ಬಂದಿಲ್ಲ, ಯಾಕೆ, ಏನಾಯ್ತು? ಇಲ್ಲ, ಈ ಕಲ್ಲು ಅಂತ ಕೈಗೆ ತಗೊಳ್ತಾನೆ. ಓ, ಇದಾ, ನಾನು ಒಂಟೆಗಳಿಗೆ ನೀರು ಕುಡಿಸ್ತಾ ಇರ್ಬೇಕಾದ್ರೆ ನಮ್ಮ ಜಮೀನಿನಲ್ಲೇ ಸಿಕ್ತು, ಹೊಳೆ ಪಕ್ಕದಲ್ಲಿ, ಚೆನ್ನಾಗಿದೆ ಅಂತ ತಗೊಂಬಂದಿಲ್ಲಿ ಇಟ್ಟೆ. ಆ ಕಲ್ಲನ್ನ ಈ ವ್ಯಕ್ತಿ ನೋಡ್ತಾನೆ, ಆ ಬುದ್ಧಿವಂತ ವ್ಯಕ್ತಿ. ಅವನಿಗೆ ಅದು ಕಲ್ಲಲ್ಲ, ವಜ್ರ ಅಂತ ಅನ್ಸುತ್ತೆ. ಮತ್ತೆ ಈ ವ್ಯಕ್ತಿ ಮುಂದುವರೆದು ಹೇಳ್ತಾನೆ, ಇಂಥ 100 ಕಲ್ಲುಗಳಿದಾವೆ ಅಲ್ಲಿ, ಬನ್ನಿ ತೋರಿಸ್ತೀನಿ ಅಂತ ಹೇಳಿ ತನ್ನನ್ನ ಅವನ ಒಂದು ಜಮೀನಿನ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡ್ತಾರೆ, ಅವನು ಹೇಳಿದಂತೆ ಸುಮಾರು ಕಲ್ಲುಗಳಿರ್ತವೆ, ಆ ತರ ಹೊಳೆಯುವ ಕಲ್ಲುಗಳು. ಆಗ ಆ ಬುದ್ಧಿವಂತ ವ್ಯಕ್ತಿ ಏನ್ ಮಾಡ್ತಾನೆ, ಆ ಒಂದು ಕಲ್ಲನ್ನ ತಗೊಂಡು ಸ್ಯಾಂಪಲ್ಗೆ ಅಂತ ಹೇಳಿ ಪರೀಕ್ಷೆಗೆ ಕಳಿಸ್ತಾರೆ.
ಅಲ್ಲಿ ಅವರು ಅದು ಕಲ್ಲಲ್ಲ, ಅಪ್ಪಟ ವಜ್ರ ಅಂತ ಖಚಿತಪಡಿಸ್ತಾರೆ. ಸ್ನೇಹಿತರೆ, ಈ ಮಾತನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ನೋಡಿ. ಕೆಲವೊಮ್ಮೆ ಅವಕಾಶಗಳು, ಆಪರ್ಚುನಿಟೀಸ್ ಅಂತಕ್ಕಂಥದ್ದು ನಮ್ಮ ಅಡಿಯಲ್ಲೇ ಇರ್ತವೆ. ಆದ್ರೆ ಅವುಗಳನ್ನ ನಾವು ಅರ್ಥಕೊಂಡಿರೋದಿಲ್ಲ, ಅಥವಾ ಅರ್ಥಕೊಳ್ಳೋದಕ್ಕೆ ನಾವು ವಿಳಂಬ ಮಾಡ್ಬಿಟ್ಟಿರ್ತೇವೆ. ಈ ರೀತಿ ನಮ್ಮ ಜೀವನದಲ್ಲಿ ಬಂದಂತಹ ಅವಕಾಶಗಳನ್ನ ಸರಿಯಾದ ಸಮಯದಲ್ಲಿ ಸಮರ್ಪಕವಾಗಿ ನಾವು ಬಳಸ್ಕೊಂಡಿದ್ದೆ ಆದ್ರೆ ನಮ್ಮ ಸ್ವಂತ ಪರಿಶ್ರಮದಿಂದ ಖಂಡಿತ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣಬಹುದು. ವೀಕ್ಷಕರೇ ನೋಡಿ, ಹಫೀಜ್ ಯಾವ ಒಂದು ವಜ್ರಕ್ಕಾಗಿ ತನ್ನ ಜಮೀನನ್ನ ಮಾರಿ ಅದರ ಹುಡುಕಾಟಕ್ಕಾಗಿ ಹೊರಟ, ಆ ಒಂದು ವಜ್ರ ತನ್ನ ಒಂದು ಜಮೀನಲ್ಲೇ ಇತ್ತು. ನಾವು ಜೀವನದಲ್ಲಿ ಕೆಲವೊಮ್ಮೆ ಸೂಕ್ತವಲ್ಲದ ಸಮಯದಲ್ಲಿ ತೆಗೆದುಕೊಳ್ತಕ್ಕಂತಹ ಒಳ್ಳೆಯ ನಿರ್ಧಾರಗಳು ಕೂಡ ಕೆಟ್ಟ ನಿರ್ಧಾರ ಆಗಿರುತ್ತೆ. ಹಾಗಾಗಿ ನಾವು ತಗೊಳ್ತಕ್ಕಂತಹ ಒಂದು ನಿರ್ಧಾರ ಸಮಯಕ್ಕೆ ತಕ್ಕಂತೆ ಸಮರ್ಪಕವಾಗಿ ಸೂಕ್ತವಾಗುವಂತೆ ಇರಲಿ. ಜೀವನದಲ್ಲಿ ನಮ್ಗೆ ಹೇಗನ್ಸುತ್ತೆ ಗೊತ್ತಾ, ಈ ಕಡೆ ಇರೋರಿಗೆ ಆ ಕಡೆ ಇರ್ತಕ್ಕಂತ ಹುಲ್ಲು ಹಸಿರಾಗಿ ಕಾಣಿಸುತ್ತೆ, ಆ ಕಡೆ ಇರೋ ವ್ಯಕ್ತಿಗಳಿಗೆ ಈ ಕಡೆ ಇರ್ತಕ್ಕಂತ ಹುಲ್ಲು ಹಸಿರಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಜೀವನ ಕೂಡ ಬೇರೆಯವರ ಜೀವನವನ್ನ ನೋಡಿದಾಗ ಎಷ್ಟು ಸುಂದರ ಅಂತ ಅನ್ಸುತ್ತೆ ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡಾಗ. ಅದೇ ರೀತಿ ಆ ಕಡೆ ಇರೋವರು ಕೂಡ ನಮ್ಮ ಜೀವನಕ್ಕೆ ಅವರು ಹೋಲಿಸ್ಕೊಳ್ತಾ ಇರ್ತಾರೆ, ನಮ್ಮ ಜೀವನ ಉತ್ತಮವಲ್ಲ, ಬೇರೆಯವರ ಜೀವನ ಉತ್ತಮವಾಗಿದೆ ಅಂತ. ಸೊ ಆ ಒಂದು ಮನೋಭಾವನೆಯನ್ನ ಬಿಟ್ಟು ನಮ್ಮ ಪಾಲಿಗೆ ಬಂದಂತಹ ಅವಕಾಶಗಳನ್ನ ನಾವು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಂಡು ನಾವು ಯಶಸ್ಸಿನತ್ತ ಸಾಗೋಣ ಅಂತ ಹೇಳ್ತಾ ಈ ಒಂದು ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.